ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕಲರ್ಫುಲ್ ಪೂರಿಗಳನ್ನ ಮಾಡಿರೋ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಅದರಲ್ಲೂ ಆರೋಗ್ಯಕ್ಕೆ ತುಂಬ ಸಹಾಯ ಆಗುವಂಥ ಬೀಟ್ರೂಟು ಪಾಲಕ್ಗಳನ್ನ ಹಾಕಿ ಕಲರ್ಫುಲ್ ಪೂರಿ ಮಾಡ್ತಾಯಿದ್ದೀನಿ. ಫಸ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಬಬೇಕು. ಇದಕ್ಕೆ ಇವಾಗ 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿ ಪೇಸ್ಟ್ ಹಾಕಿ ಎಣ್ಣೆ ಮತ್ತು ನೀರು ಹಾಕದೆ ಕಲಿಸ್ಕೊಳ್ಬೇಕು. ಇದೇ ಥರ ಬೀಟ್ರೂಟ್ನ ತುರಿದುಕೊಂಡು ಅದನ್ನು ಪಾಲಕ್ ಥರನೇ ಪೇಸ್ಟ್ ಮಾಡಿ ಅದಕ್ಕೂ 2 ಕಪ್ ಹಿಟ್ಟು ಹಾಕಿ ಈ ಥರ ಸಾಫ್ಟಾಗಿ ಹಿಟ್ಟು ಮಾಡಿ ಇಟ್ಕೊಳ್ಬೇಕು. ಪೂರಿ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಈಗ ಪ್ಲೇನ್ ಪೂರಿಗೆ ಅದೇ ಥರ 2 ಕಪ್ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಪೂರಿ ಮಾಡಿದ್ರೆ ನೀವು ಇದಕ್ಕೆ ಗ್ರೇವಿನೇ ಬೇಕು ಅಂತ ಇಲ್ಲ. ಪಲ್ಯ, ಚಟ್ನಿ ಅಥವಾ ನೀವು ಚಟ್ನಿ ಪೌಡ್ರ್ ಹಾಕ್ಕೊಂಡು ಹಾಗೆ ತಿನ್ಬೋದು. ಈ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ. ಶುಂಠಿ, ಹಸಿಮೆಣಸಿನ್ಕಾಯಿ, ಉಪ್ಪು ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ 3 ಥರ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು 3 ಕಲರ್ನಲ್ಲೂ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಲೇಯರ್ ಬೈ ಲೇಯರ್ ಚಪಾತಿನ ಲಟ್ಟಿಸ್ಕೊಳ್ಬೇಕು. ಈ ಹಿಟ್ಟನ್ನ ನೀವು 2-3 ದಿನ ತನಕ ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತೆ ಮಾಡ್ಬೋದು. ಈಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಈಗ ಈ ಪೂರಿಗಳನ್ನ ರೋಲ್ ಮಾಡಿ ಈ ಥರ ಸಣ್ಣ ಸಣ್ಣ ಪೀಸ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಬೇಕಲ್ಲಿ ಸ್ವೀಟ್ ಇಟ್ಟಿರ್ತಾರಲ್ಲ ಆ ಥರ ಕಾಣಿಸ್ತಾ ಇದೆ ಅಲ್ವಾ. ಈಗ ಇದರಲ್ಲಿ ಒಂದೊಂದೇ ಪೀಸ್ ತೊಗೊಂಡು ಉಂಡೆ ಮಾಡಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಳ್ಬೇಕು. ಮಾಮೂಲಿ ಪೂರಿ ಥರ ತುಂಬ ತೆಳುಗೆ ಲಟ್ಟಿಸ್ಬಾರ್ದು. ಹಾಗೆ ಮಾಡಿದ್ರೆ ಪೂರಿ ಉಬ್ಬೋದಿಲ್ಲ. ಈ ಥರ ಎಲ್ಲ ಪೂರಿಗಳನ್ನು ಲಟ್ಟಿಸ್ಕೊಂಡು ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಚೆನ್ನಾಗಿ ಕಾಯ್ದ ಮೇಲೆ ಸ್ವಲ್ಪ ಮೀಡಿಯಮ್ ಹೀಟ್ನಲ್ಲಿ, ತುಂಬ ಹೀಟು ಇರಬಾರ್ದು, ಆ ಥರ ಫ್ಲೇಮ್ನಲ್ಲಿ ನಾವು ಪೂರಿನ ಕರಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಇವಾಗ ಪೂರಿ. ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಥರ ತಿರುಗಿಸಿ ಮತ್ತೆ ಒಂದು 20 ಸೆಕೆಂಡ್ ಬೇಯಿಸಿದ್ರೆ ಸಾಕು. ತುಂಬ ಬೇಗ ಆಗುತ್ತೆ. ನೀವು ರೆಡಿ ಮಾಡಿ ಇಟ್ಕೊಂಡಿರೋ ಅರ್ಧ ಗಂಟೆಗೆ ಎಲ್ಲ ಪೂರಿ ಮಾಡಿಬಿಡ್ಬೋದು. ಬಿಸಿಯಾದ ಗರ್ಗರಿಯಾದ ಕಲರ್ಫುಲ್ ಪೂರಿ ಆಲೂಗಡ್ಡೆ ಪಲ್ಯದ ಜೊತೆ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.